recap of the book of Leviticus. ಇಂದು ಕೂಡಿ ಬಂದಿರುವಂತಹವರಿಗ ಅವರ ಅನುಕೂಲಕ್ಕಾಗಿ ನಾನು ಯಾಜಕಕಾಂಡ ಪುಸ್ತಕದಿಂದ ಒಂದು ಸಣ್ಣ ಕಿರು ಪರಿಚಯ ಅಥವಾ ಸಾರಾಂಶವನ್ನು ಹೇಳುತ್ತೇನೆ. Leviticus is a book which normally believers won't read because it's not that easy to understand. ಯಾಜಕಕಾಂಡ ಪುಸ್ತಕವನ್ನ ಸಾಮಾನ್ಯವಾಗಿ ವಿಶ್ವಾಸಿಗಳು ಅಧ್ಯಯನ ಮಾಡುವುದಿಲ್ಲ, ಯಾಕಂದ್ರೆ ಅದು ಅರ್ಥ ಮಾಡಿಕೊಳ್ಳಲು ಸುಲಭವಲ್ಲ. It is more about the sacrifice, the offering, the priesthood and the rituals, and it may not be that exciting for many today. ಯಾಕಂದ್ರೆ ಈ ಪುಸ್ತಕದಲ್ಲಿ ಅನೇಕ ವಿಧವಾದಂತಹ ಯಜ್ಞಗಳು, ಯಾಜಕರ ಕಾರ್ಯಗಳು ಮತ್ತು ಅನೇಕ ಆಚಾರಗಳನ್ನ ಕೊಟ್ಟಿರುವ ಕಾರಣ ಅದನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಅನೇಕರಿಗೆ ಇಷ್ಟವಾಗುವುದಿಲ್ಲ. But it is a very rich book if we study and understand the meaning. This book has more direct words of God than any other book in the Bible. ಆದರೆ ಈ ಪುಸ್ತಕದ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಅವುಗಳಲ್ಲಿ ಅಡಗಿರುವಂತಹ ಗೂಢಾರ್ಥಗಳು ನಮಗೆ ಉಪಯೋಗವಾಗಿರುತ್ತದೆ. ಮತ್ತು ಈ ಪುಸ್ತಕದಲ್ಲಿ ನಾವು ಸತ್ಯವೇದ ಇತರ ಪುಸ್ತಕಗಳಿಗಿಂತ ಹೆಚ್ಚು ದೇವರ ನೇರವಾದಂತಹ ಮಾತುಗಳನ್ನು ನಾವು ಓದುತ್ತೇವೆ. And once we understand the sacrifice and its meaning, we will greatly appreciate our blessed Lord, his work and his person. ನಾವು ಅಲ್ಲಿ ಕೊಡಲ್ಪಟ್ಟಿರುವಂತಹ ಯಜ್ಞಗಳು ಮತ್ತು ಅದರ ಅರ್ಥವನ್ನ ತಿಳಿದುಕೊಳ್ಳುವಾಗ ನಾವು ತಂದೆಯಾದ ದೇವರ ಮಗನ ಅಂತ ನಮ್ಮ ಕರ್ತನಾದ ರಕ್ಷಕನಾದ ಯೇಸು ಕ್ರಿಸ್ತನ ಕಾರ್ಯಗಳು ಮತ್ತು ಆತನ ತ್ಯಾಗವನ್ನ ನಾವು ಅರ್ಥ ಮಾಡಿಕೊಳ್ಳಲು ಮತ್ತು ಹೊಗಳಲು ಅದು ಸಹಾಯ ಮಾಡುತ್ತದೆ. The first 5 chapters we saw 5 offerings. ಮೊದಲನೆಯ 5 ಅಧ್ಯಾಯಗಳಲ್ಲಿ ನಾವು 5 ವಿಧದ ಯಜ್ಞಗಳ ಕುರಿತಾಗಿ ನಾವು ಓದಿದ್ದೇವೆ. That goes up to chapter 7, the beginning part. ಅದು 7ನೇ ಅಧ್ಯಾಯದ ಮೊದಲನೆಯ ಅರ್ಧ ಭಾಗದವರೆಗೂ ಅದು ಮುಂದುವರಿಯುವಂತದ್ದಾಗಿದೆ ಯಜ್ಞಗಳು. Offerings are the burnt offerings and the meal offering. ಮೊದಲನೆಯ 2 ಯಜ್ಞಗಳು ಸರ್ವಾಂಗ ಹೋಮ ಮತ್ತು ಧಾನ್ಯ ಸಮರ್ಪಣೆ. The last 2 offerings were sin offering and guilt offering. ಮತ್ತು ಕಡೆಯ 2 ಯಜ್ಞಗಳು ಸಮಾಧಾನ ಯಜ್ಞ ಮತ್ತು ದೋಷ ಪರಿಹಾರಕ ಯಜ್ಞ. ಸಮಾಧಾನ ಅಲ್ಲ, ಪಾಪ ಪರಿಹಾರ ಯಜ್ಞ and ದೋಷ ಪರಿಹಾರ. ಸಾರಿ, ಪಾಪ ಪರಿಹಾರ ಯಜ್ಞ ಮತ್ತು ಪ್ರಾಯಶ್ಚಿತ್ತ ಯಜ್ಞ, ದೋಷ ಪರಿಹಾರಕ ಯಜ್ಞ. And this is viewed first from God's angle, God's point of view. ನಾವು ದೇವರ ದೃಷ್ಟಿಕೋನದಿಂದ ಈ ಯಜ್ಞಗಳನ್ನು ನಾವು ನೋಡಿಕೊಳ್ಳುತ್ತೇವೆ. ಮೊದಲನೇದಾಗಿ, when a sinner come to the Lord, he has to come through the sin offering. ಒಬ್ಬ ಪಾಪಿಯು ದೇವರ ಬಳಿಗೆ ಬರುವಾಗ ಆತನು ದೋಷ ಪರಿಹಾರಕ ಯಜ್ಞದ ಮೂಲಕ ಆತನು ದೇವರ ಬಳಿಗೆ ಬರಬೇಕು. But here it starts with the burnt offering. ಆದರೆ ಇಲ್ಲಿ ಸರ್ವಾಂಗ ಹೋಮದ ಮೂಲಕ ಈ ಯಜ್ಞ ಅದು ಯಾಜಕಕಾಂಡ ಪ್ರಾರಂಭವಾಗುತ್ತದೆ. That speaks about the total sacrifice of the Lord Jesus Christ as a well-pleasing aroma to his Father. ಅದು ನಮಗೆ ಏನನ್ನ ಸೂಚಿಸುತ್ತದೆ ಅಂದರೆ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ದೇವರಿಗೆ ಮೆಚ್ಚುಗೆ ಆಗುವಂತಹ ಸುವಾಸನೆ ಭರಿತವಾದಂತಹ ಆತನ ತ್ಯಾಗ ಅದು ಸರ್ವಾಂಗ ಹೋಮವಾಗಿ ದೇವರಿಗೆ ಸಮರ್ಪಿತವಾಯಿತು ಎಂಬುದನ್ನು ತಿಳಿಸುತ್ತದೆ. Everything was burned. He was totally sacrificed for the pleasure of his Father. ಸರ್ವಾಂಗ ಹೋಮದ ಯಜ್ಞವು ಅದು ಹೇಗೆ ಸಂಪೂರ್ಣವಾಗಿ ಸುಡಲ್ಪಡುತ್ತದೋ ಅದೇ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಪರಿಪೂರ್ಣವಾಗಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಸಮರ್ಪಿತನಾದನು. The next offering is the meal offering. There's no blood, there's no meat, nothing involved in it. ಎರಡನೆಯ ಯಜ್ಞ ಅದು ಧಾನ್ಯ ಸಮರ್ಪಣೆ. ಅದರಲ್ಲಿ ಯಾವುದೇ ರಕ್ತವಾಗಲಿ ಮಾಂಸವಾಗಲಿ ಸಮರ್ಪಿಸಲ್ಪಡುವುದಿಲ್ಲ. That speaks about the life of Jesus Christ on the earth. The 30+ years he lived on this earth, it was a sweet aroma to the Father. ಈ ಧಾನ್ಯ ಸಮರ್ಪಣೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 30 ವರ್ಷಕ್ಕೂ ಹೆಚ್ಚು ಆತನು ಭೂಮಿಯ ಮೇಲೆ ಜೀವಿಸಿದನಲ್ಲ, ಆ ಒಂದು ಆತನ ಜೀವಿತವು ದೇವರಿಗೆ ಸುಗಂಧ ವಾಸನೆಯಾದಂತಹ ಯಜ್ಞವಾಗಿತ್ತು ಎಂಬುದನ್ನು ನಮಗೆ ಇಲ್ಲಿ ತೋರಿಸುತ್ತೆ. So the work of Jesus Christ and the person of Jesus Christ is represented by the 2 first offerings.
ಮೊದಲನೆಯ 2 ಯಜ್ಞಗಳು ಸರ್ವಾಂಗ ಹೋಮವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಕಾರ್ಯಗಳನ್ನ ಪ್ರತಿನಿಧಿಸುವಂತದ್ದಾಗಿದೆ. ಧಾನ್ಯ ಸಮರ್ಪಣೆ ಆತನ ಪರಿಪೂರ್ಣ ಜೀವಿತವನ್ನ ನಮಗೆ ಸೂಚಿಸುತ್ತದೆ. The last 2 offerings, sin offering and trespass or guilt offering, speaks about Jesus Christ's sacrifice for the remission of our sin. And then guilt offering, once you become a believer, we again sin and we need to come to that guilt or trespass sacrifice. ಕಡೆಯ 2 ಯಜ್ಞಗಳು, ಮೂರನೆಯ ಯಜ್ಞ, ಅದು 4ನೆಯ ಯಜ್ಞ, ಅದು ದೋಷ ಪರಿಹಾರಕ ಯಜ್ಞ. ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನ ಪರಿಹಾರ ಮಾಡಲಿಕ್ಕೆ ಆತನು ದೋಷ ಪರಿಹಾರಕನಾದನು ಎಂಬುದಾಗಿ ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಕಡೆಯ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ನಮ್ಮ ಪಾಪಗಳನ್ನು ನಿವಾರಣೆ ಮಾಡಿದ ನಂತರ, ನಾವು ವಿಶ್ವಾಸಿಗಳಾದ ನಂತರವೂ ಪಾಪ ಮಾಡುವವರಾಗಿದ್ದೇವೆ, ಅದಕ್ಕಾಗಿ ನಾವು ದೇವರ ಬಳಿಗೆ ಪಶ್ಚಾತ್ತಾಪದಿಂದ ಬರಬೇಕು ಎಂಬುದಾಗಿ ಈ ಪ್ರಾಯಶ್ಚಿತ್ತ ಯಜ್ಞ ನಮಗೆ ತಿಳಿಸುವಂತದ್ದಾಗಿದೆ. One from God's point of view, the other from the sinner's point of view. Your voice is breaking, uncle. Would you please repeat? The first 2 from God's point of view, the last 2 from a sinner's point of view. ಮೊದಲನೆಯ 2 ಯಜ್ಞಗಳು ಅದು ದೇವರ ದೃಷ್ಟಿಕೋನದಿಂದ ಸಮರ್ಪಿಸಲ್ಪಡುವಂತದ್ದಾಗಿರುತ್ತದೆ. ಕಡೆಯ 2 ಯಜ್ಞಗಳು ಪಾಪಿಯು ತನ್ನ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸಲ್ಪಡುವಂತಹ ಯಜ್ಞವಾಗಿದೆ. In between we have the peace offering. ಈ 2 ಭಾಗದ ಯಜ್ಞಗಳ ಮಧ್ಯದಲ್ಲಿ ಮೂರನೆಯ ಯಜ್ಞ, ಅದು ಧಾನ್ಯ ಸಮರ್ಪಣೆ, ಸಮಾಧಾನ ಯಜ್ಞ ಎಂಬುದಾಗಿ ನಾವು ನೋಡುತ್ತೇವೆ. The Lord Jesus Christ brought peace between a holy God and a sinful man. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಪರಿಶುದ್ಧ ದೇವರ ಮತ್ತು ಪಾಪಭರಿತ ಮನುಷ್ಯನ ಮಧ್ಯದಲ್ಲಿ ಸಮಾಧಾನವನ್ನು ತಂದನು. That's the sacrifice in between. He brought these 2 together. ಈ 2 ಜನರನ್ನ ಅಥವಾ 2 ಯಜ್ಞಗಳನ್ನ ಆತನು ಒಟ್ಟಿಗೆ ತಂದನು. ಆದ್ದರಿಂದ 2 ಯಜ್ಞಗಳ ಮಧ್ಯದಲ್ಲಿ ಈ ಸಮಾಧಾನ ಯಜ್ಞವು ಅದು ಇಡಲ್ಪಟ್ಟಿದೆ. He is our peace. ಆತನೇ ನಮಗೆ ಸಮಾಧಾನ ಕರ್ತನು. He brought peace in our life. ನಮ್ಮ ಜೀವಿತಗಳಲ್ಲಿ ಆತನು ಸಮಾಧಾನವನ್ನು, ಶಾಂತಿಯನ್ನು ತಂದಿದ್ದಾನೆ. Romans 5:1 says that we have peace with God. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, ನಾವು ಈಗ ದೇವರೊಟ್ಟಿಗೆ ಸಮಾಧಾನವಾಗಿದ್ದೇವೆ. When Philippians 4 we read, we have the peace of God when we were to stop worrying and put our needs before Lord with thanksgiving. God will give us his peace, the peace of God. ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವರ ಸಮಾಧಾನವನ್ನ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಅರ್ಥ ನಮ್ಮ ಅವಶ್ಯಕತೆಗಳನ್ನ ಮತ್ತು ಆ ಯೋಚನೆಗಳನ್ನ ನಾವು ದೇವರಿಗೆ ಸಮರ್ಪಿಸುವಾಗ ನಾವು ಸಮಾಧಾನದಿಂದ ಇರಲು ಸಾಧ್ಯ. ಯಾಕಂದ್ರೆ ದೇವರು ತನ್ನ ಸಮಾಧಾನವನ್ನ ನಮಗೆ ಕೊಡುತ್ತಾನೆ ಎಂಬುದು ಅದರ ಅರ್ಥವಾಗಿದೆ. Many believers don't have the peace of God. As believers they have peace with God, but they don't have the peace of God because we worry. I also do that. I think most of us worry, and that hinders the peace of God, that peace that passeth all understanding. ಆದರೆ ವಿಶ್ವಾಸಿಗಳಲ್ಲಿ ಅನೇಕರು ನಾವು ದೇವರಿಗೆ ಸಮಾಧಾನವಾಗಿದ್ದೇವೆ, ಅಂದರೆ ದೇವರೊಟ್ಟಿಗೆ ನಾವು ಸಮಾಧಾನವಾಗಿದ್ದೇವೆ ಯೇಸು ಕ್ರಿಸ್ತನ ಯಜ್ಞದ ಮೂಲಕ, ಆತನ ಮೇಲೆ ನಂಬಿಕೆ ಇಡುವುದರ ಮೂಲಕ. ಆದರೆ ದೇವರ ಸಮಾಧಾನವು ನಮ್ಮಲ್ಲಿ ಅನೇಕರ ಬಳಿಯಲ್ಲಿ ಇಲ್ಲ. ಯಾಕಂದ್ರೆ ನಾವು ಅನೇಕ ಸಂದರ್ಭದಲ್ಲಿ ಯೋಚಿಸುವವರಾಗಿರುತ್ತೇವೆ, ಚಿಂತೆ ಮಾಡುತ್ತೇವೆ. ಆದ್ದರಿಂದ ದೇವರ ಸಮಾಧಾನವನ್ನು ನಾವು ಹೊಂದದೇ ಇರುತ್ತೇವೆ. So this is what we looked at till chapter 7, the beginning part. ಇದನ್ನ ನಾವು ಇಲ್ಲಿಯವರೆಗೆ 7ನೇ ಅಧ್ಯಾಯದ ಮೊದಲನೇ ಭಾಗದವರೆಗೆ ನಾವು ನೋಡಿಕೊಂಡೆವು. Now we're going to start with verse 15 to 18 of chapter 7. ಈಗ ನಾವು 7ನೇ ಅಧ್ಯಾಯದ 15ರಿಂದ 18ನೇ ವಚನಗಳವರೆಗೆ ನಾವು ಈಗ ನೋಡಿಕೊಳ್ಳೋಣ. ನವೀನ್ ಇದೆಯಾ? ಕೃತಜ್ಞತಾ ಯಜ್ಞ ಪಶುವಿನ ಮಾಂಸವನ್ನು ಯಜ್ಞವು ನಡೆದ ದಿನದಲ್ಲಿ ಭೋಜನ ಮಾಡಬೇಕು. ಮರುದಿನದವರೆಗೆ ಸ್ವಲ್ಪವನ್ನಾದರೂ ಉಳಿಸಕೂಡದು. ಯಾರಾದರೂ ಹರಕೆಯನ್ನು ಸಲ್ಲಿಸುವುದಕ್ಕಾಗಲಿ ಸ್ವಇಚ್ಛೆಯಿಂದಾಗಲಿ ಅಥವಾ ಅಂತ ಯಜ್ಞವನ್ನು ಮಾಡಿಸಿದರೆ ಅದನ್ನು ಸಮರ್ಪಿಸಿದ ದಿನದಲ್ಲೇ ಅದರ ಮಾಂಸವನ್ನು ಊಟ ಮಾಡಬೇಕು. ಆದರೆ ಮಿಕ್ಕದನ್ನು ಮರುದಿನದಲ್ಲಿ ತಿನ್ನಬಹುದು. 3ನೇ ದಿನದವರೆಗೆ ಉಳಿದಿದ್ದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು.
ಆ ಯಜ್ಞ ಪಶುವಿನ ಮಾಂಸದಲ್ಲಿ ಸ್ವಲ್ಪವನ್ನಾದರೂ 3ನೇ ದಿನದಲ್ಲಿ ಊಟ ಮಾಡಿದರೆ ಆ ಯಜ್ಞವೇ ಸಮರ್ಪಕವಾದದ್ದಲ್ಲ. ಅರ್ಪಿಸಿದವನಿಗೆ ಅದರಿಂದ ಫಲವೇನು ದೊರೆಯುವುದಿಲ್ಲ. ಅದು ಹೇಯವಾದದ್ದರಿಂದ ಅದನ್ನು ತಿಂದವನು ಆ ಪಾಪದ ಫಲವನ್ನು ಅನುಭವಿಸಬೇಕು. ಅಶುದ್ಧವಾದ ವಸ್ತುವಿಗೆ ಸೋಂಕಿದ ಮಾಂಸವನ್ನು ತಿನ್ನದೆ ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು. ಶುದ್ಧರಾಗಿರುವವರೆಲ್ಲರೂ ಯಜ್ಞ ಪಶುವಿನ ಮಾಂಸವನ್ನು ತಿನ್ನಬಹುದು. Okay. ಯಾವನಾದರೂ ಅಶುದ್ಧನಾಗಿದ್ದು ಯೆಹೋವನಿಗೆ Okay, brother. Peace offering had to be eaten at once, no delay. ಸಮಾಧಾನ ಯಜ್ಞವನ್ನ ಅಂದೇ ಯಜ್ಞ ಮಾಡಿದ ದಿನದಂದೇ ತಿಂದು ಬಿಡಬೇಕು, ಅದನ್ನ ತಡ ಮಾಡಬಾರದು. We have to stay very close to Christ, no delay, for peace in our conscience and power over temptation. ನಾವು ದೇವರೊಟ್ಟಿಗೆ, ಯೇಸು ಕ್ರಿಸ್ತನೊಟ್ಟಿಗೆ ಹತ್ತಿರದಲ್ಲೇ ಇರಬೇಕು, ಆತನಿಂದ ದೂರವಿರಬಾರದು. ಯಾಕಂದ್ರೆ ಪಾಪದಿಂದ ಮತ್ತು ಶೋಧನೆಗೆ ಒಳಬಿದ್ದು ಪಾಪ ಮಾಡದ ಹಾಗೆ. It's our life, Christ and what he has done, meditation of him should be fresh in our life. ನಮ್ಮ ಜೀವಿತಗಳಲ್ಲಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಮಾಡಿದಂತಹ ಕಾರ್ಯದ ಆಲೋಚನೆಯು ಯಾವಾಗಲೂ ಹಸಿರಾಗಿರಬೇಕು. Then it says the unclean person who ate of the peace offering was excommunicated. ಮತ್ತು ನಾವು ನೋಡುತ್ತೇವೆ, ಯಾವನಾದ್ರೂ ಅಶುದ್ಧವಾದವನು ಆ ಕೃತಜ್ಞತಾ ಯಜ್ಞ ಪಶುವಿನ ಮಾಂಸದಲ್ಲಿ ತಿಂದರೆ ಆತನನ್ನ ತೆಗೆದು ಬಿಡಬೇಕು ಎಂಬುದಾಗಿ ನಾವು ನೋಡುತ್ತೇವೆ. Confession of sin and getting right is very important. ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುವುದು ಮತ್ತು ದೇವರೊಟ್ಟಿಗೆ ನಾವು ಸಮಾಧಾನವಾಗುವುದು ಅದು ಅತ್ಯಂತ ಅವಶ್ಯಕವಾದದ್ದು. Verse 22 to 27. 22ರಿಂದ 27ರವರೆಗೆ ದಯಮಾಡಿ ಓದ್ರಿ. ಹಿಂದೆಯಿಂದ ಓದಿ ನವೀನ್, ಯಾವ್ದು ಬಿಟ್ರಿ ಅದು? ಯಾವನಾದ್ರೂ ಅಶುದ್ಧನಾಗಿದ್ದು ಯೆಹೋವನಿಗೆ ಸಮರ್ಪಿತವಾದ ಯಜ್ಞ ಪಶುವಿನ ಮಾಂಸವನ್ನು ತಿಂದರೆ ಅವನು ತನ್ನ ಕುಲದಿಂದ ತೆಗೆದು ಹಾಕಲ್ಪಡಬೇಕು. ಯಾವನಿಗಾದ್ರೂ ಮನುಷ್ಯ ದೇಹದಿಂದುಂಟಾದ ಅಶುದ್ಧ ವಸ್ತು, ಅಶುದ್ಧ ಮೃಗ, ನಿಷಿದ್ಧ ವಸ್ತು ಇವುಗಳಲ್ಲಿ ಯಾವುದಾದರೂ ಸೋಂಕಿದರೆ ಅವನು ಯೆಹೋವನಿಗೆ ಸಮರ್ಪಿತವಾದ ಯಜ್ಞ ಪಶುವಿನ ಮಾಂಸವನ್ನು ತಿಂದರೆ ಕುಲದಿಂದ ತೆಗೆದು ಹಾಕಲ್ಪಡಬೇಕು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ನೀವು ಎತ್ತು, ಕುರಿ, ಆಡುಗಳ ಕೊಬ್ಬನ್ನು ತಿನ್ನಬಾರದು. ಅಂತ ಪಶುವು ರೋಗದಿಂದ ಸತ್ತದ್ದಾದರೆ ಇಲ್ಲವೇ ಕಾಡು ಮೃಗವು ಕೊಂದದ್ದಾದರೆ ಅದರ ಕೊಬ್ಬನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸಬಹುದೇ ಹೊರತು ಎಷ್ಟು ಮಾತ್ರವೂ ತಿನ್ನಬಾರದು. ಮನುಷ್ಯನು ಯೆಹೋವನಿಗೆ ಹೋಮ ಮಾಡುವಂತ ಪಶು ಜಾತಿಯ ಕೊಬ್ಬನ್ನು ಯಾವನಾದರೂ ತಿಂದರೆ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು. ಪಕ್ಷಿಯದಾಗಲಿ ಪಶುವಿನದಾಗಲಿ ಯಾವ ರಕ್ತವನ್ನು ನೀವು ಎಲ್ಲಿಯೂ ಊಟ ಮಾಡಬಾರದು. ರಕ್ತ ಭೋಜನ ಮಾಡಿದವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು. We have seen already the prohibition of eating the fat and eating the blood. ಇಲ್ಲಿ ನಾವು ಕೊಬ್ಬನ್ನ ಮತ್ತು ರಕ್ತವನ್ನ ಭುಜಿಸಬಾರದು ಎಂಬುದಾಗಿ ದೇವರು ನಿಷೇಧ ಮಾಡಿರುವುದನ್ನು ನಾವು ಓದುತ್ತೇವೆ. To remind that man was redeemed by blood, life is in the blood. ಇದು ಮನುಷ್ಯನಿಗೆ ಆತನ ಬಿಡುಗಡೆಯು ರಕ್ತದಿಂದ ಆಯಿತು ಮತ್ತು ರಕ್ತದಲ್ಲಿ ಜೀವವಿದೆ ಎಂಬುದನ್ನ ತಿಳಿಸುವುದಕ್ಕಾಗಿ ಹೀಗೆ ನಿಷೇಧಿಸಲಾಗಿದೆ. Blood is the basis and ground of our acceptance before God. ದೇವರ ಸನ್ನಿಧಿಯಲ್ಲಿ ನಾವು ದೇವರು ನಮ್ಮನ್ನು ಒಪ್ಪಿಕೊಳ್ಳಬೇಕಾದರೆ ಅದಕ್ಕೆ ಆಧಾರ ರಕ್ತವೇ ಆಗಿದೆ. Forbidden to eat fat as it is considered the best part of the animal and it belongs to the Lord. The best part belongs to the Lord. ಯಜ್ಞ ಪಶುವಿನ ಆ ಒಂದು ಕೊಬ್ಬನ್ನ ತಿನ್ನಬಾರದು ಎಂಬುದಾಗಿ ದೇವರು ನಿಷೇಧಿಸಿರುವ ಕಾರಣವೇನೆಂದರೆ ಅದು ಒಂದು ಪಶುವಿನ ಅತ್ಯುತ್ತಮ ಭಾಗವಾಗಿದೆ, ಅದು ದೇವರಿಗೆ ಸಮರ್ಪಿತವಾದದ್ದು. And now verse 28 to 34. 28ರಿಂದ 34ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಸಮಾಧಾನ ಯಜ್ಞ ಪಶುಗಳನ್ನು ಯೆಹೋವನಿಗೆ ಸಮರ್ಪಿಸುವವನು ಆ ಯಜ್ಞ ದ್ರವ್ಯಗಳಲ್ಲಿ ಯೆಹೋವನಿಗೆ ಸಲ್ಲಬೇಕಾದದ್ದನ್ನು ತಂದು ಕೊಡಬೇಕು. ಯೆಹೋವನಿಗೆ ಹೋಮ ರೂಪವಾಗಿ ಸಮರ್ಪಿಸಬೇಕಾದದ್ದನ್ನು ಅಂದರೆ ಪಶುವಿನ ಕೊಬ್ಬನ್ನು ತನ್ನ ಕೈಯಿಂದಲೇ ಕೊಡಬೇಕು. ಅದರೊಂದಿಗೆ ಅದರ ಎದೆಯ ಭಾಗವನ್ನು ನೈವೇದ್ಯ ರೂಪವಾಗಿ
ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸುವುದಕ್ಕಾಗಿ ತಂದು ಸಮರ್ಪಿಸಬೇಕು. ಯಾಜಕನು ಆ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಎದೆಯ ಭಾಗವನ್ನು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ನೀವು ಸಮಾಧಾನ ಯಜ್ಞ ದ್ರವ್ಯಗಳಲ್ಲಿ ಬಲದೊಡೆಯನ್ನು ಯಾಜಕನಿಗೋಸ್ಕರ ಪ್ರತ್ಯೇಕಿಸಿ ಕೊಡಬೇಕು. ಆರೋನನ ವಂಶದವರಲ್ಲಿ ಯಾವನು ಆ ಯಜ್ಞ ಪಶುವಿನ ರಕ್ತವನ್ನು ಕೊಬ್ಬನ್ನು ಸಮರ್ಪಿಸುತ್ತಾನೋ ಅದರ ಬಲದೊಡೆಯ ಅವನ ಭಾಗವಾಗಿರಬೇಕು. ಇಸ್ರಾಯೇಲರು ಸಮಾಧಾನ ಯಜ್ಞ ಪಶುವಿನ ಮಾಂಸದಲ್ಲಿ ನೈವೇದ್ಯ ರೂಪವಾಗಿ ನಿವಾಳಿಸುವ ಎದೆಯ ಭಾಗವನ್ನು ಯಾಜಕನಿಗೋಸ್ಕರ ಪ್ರತ್ಯೇಕಿಸುವ ತೊಡೆಯನ್ನು ನಾನು ತೆಗೆದುಕೊಂಡು ಮಹಾಯಾಜಕನಾದ ಆರೋನನಿಗೂ ಅವನ ವಂಶದವರಿಗೂ ಕೊಟ್ಟು, ಇವು ಇಸ್ರಾಯೇಲರಿಂದ ಯಾಜಕರಿಗೆ ಯಾವಾಗಲೂ ಸಲ್ಲಬೇಕೆಂದು ಶಾಶ್ವತ ನಿಯಮ ಮಾಡಿದ್ದೇನೆ. ಯೆಹೋವನಿಗೆ ಹೋಮ ರೂಪವಾಗಿ ಅರ್ಪಿತವಾದ ದ್ರವ್ಯಗಳಲ್ಲಿ ಇವೇ ಆರೋನನಿಗೂ ಅವನ ವಂಶದವರಿಗೂ ಶಾಶ್ವತವಾಗಿ ಸಲ್ಲತಕ್ಕ ಭಾಗಗಳಾಗಿರುವವು. ಮೋಶೆ ಅವರನ್ನು 34 ಇಲ್ಲ ಬ್ರದರ್? 35 ಅಂಕಲ್. 34 ವರೆಗೆ. Okay. Aaron and his sons and the priest received their portion of the peace offering, their breast and shoulder. ಆರೋನನು ಯಾಜಕ ವಂಶದವರು ಅವರ ಭಾಗವಾದಂತಹ ಬಲದೊಡೆ ಮತ್ತು ಎದೆಯ ಭಾಗವನ್ನ ಅವರು ಮಾಂಸವನ್ನ ಹೊಂದಿಕೊಳ್ಳಬೇಕಾಗಿತ್ತು. They received that. ಅವರಿಗೆ ಅದು ಸಿಕ್ಕುತ್ತಿತ್ತು. Breast speaks of the love of Christ for us. ಎದೆ ಎಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ನಮಗಾಗಿ ಎಷ್ಟಿದೆ ಎಂಬುದನ್ನು ಸೂಚಿಸುತ್ತದೆ. Read Romans 5:8. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ದಯಮಾಡಿ ಓದ್ರಿ. Romans 5:8. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. Speaks about the love of God, Christ. ಇದು ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಮಾತನಾಡುತ್ತದೆ. Galatians 2:20 and John 13:1. Galatians 2:20, John 13:1. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಮತ್ತು ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ 4ನೇ ವಚನ ದಯಮಾಡಿ ಓದ್ರಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟುಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾವು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. Repeatedly talks about the love of Christ. ಇಲ್ಲಿ ಪುನಃ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಮಾತನಾಡಲಾಗಿದೆ. John 13:1. ಪಸ್ಕ ಹಬ್ಬದ ಮುಂದೆ ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. He loved them to the very end. He loved them to the Your end. voice is breaking up, uncle. ಬ್ರದರ್, Yes. ಅಂಕಲ್ ಚೆನ್ನಾಗಿ ಕೇಳಿಸ್ತಾ ಇದೆ ಬ್ರದರ್. He ಹೌದಾ? loved them. He loved them to the end. ಆತನು ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸಿದನು ಎಂಬುದಾಗಿ ಅಲ್ಲಿ ಓದುತ್ತೇವೆ. So the breast of the offering speaks about the love of Christ. ಎದೆಯ ಭಾಗ, ಆ ಯಜ್ಞದ ಎದೆಯ ಭಾಗ ಅದು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಕುರಿತಾಗಿ ಮಾತನಾಡುತ್ತದೆ. The shoulder speaks of the power and strength of Christ. ಮತ್ತು ಭುಜ ಭಾಗ ಎಂಬುದಾಗಿ ಹೇಳುವ ಅಥವಾ ತೊಡೆಯ ಭಾಗ ಎಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನಾದ Shoulder. ವೇರ್ ಇಸ್ ಇಟ್ ಗಿವನ್? Shoulder. ಎದೆಯ ಭಾಗ, ಭುಜದ ಭಾಗ ಅಲ್ಲ, ಇಲ್ಲಿ ಕೊಡಲ್ಪಟ್ಟಿಲ್ಲ ಭುಜದ ಭಾಗ. ಅದಕ್ಕೆ ಅಂಕಲ್ ಇಟ್ಸ್ ನಾಟ್ ಗಿವನ್ ಇನ್ ಕನ್ನಡ ಅಂಕಲ್. ಕನ್ನಡದಲ್ಲಿ ತೊಡೆಯ ಭಾಗ ಅಂತಾನೆ ಕೊಡಲ್ಪಟ್ಟಿದೆ. Okay, it is ಬಲದೊಡೆಯ ಭಾಗ ಮತ್ತೆ ಎದೆಯ ಭಾಗ. Okay. The shoulder speaks of the power and strength. The thigh also speaks about the power and strength.
ತೊಡೆಯ ಭಾಗ ಎಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲ ಮತ್ತು ಸಾಮರ್ಥ್ಯದ ಕುರಿತಾಗಿ ಮಾತನಾಡುತ್ತದೆ. Hebrews 7:25, please read. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನವನ್ನು ದಯಮಾಡಿ ಓದ್ರಿ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. John 10:27-30. John's Gospel, chapter 10:27-30. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 27ರಿಂದ 30ನೇ ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳಲಾರರು. ನಾನು ತಂದೆಯು ಒಂದಾಗಿದ್ದೇವೆ ಎಂದನು. The Lord is able to save us to the utmost. ದೇವರು ನಮ್ಮನ್ನ ಕಡೆಯವರೆಗೂ ಕಾಯಲು ಶಕ್ತನಾಗಿದ್ದಾನೆ. He loves his own with an everlasting love, and he can save to the uttermost. ತಾನು ತನ್ನವರನ್ನ ನಿತ್ಯವಾದ ಪ್ರೀತಿಯಿಂದ ಪ್ರೀತಿಸುತ್ತಾನೆ ಮತ್ತು ಕಡೆಯವರೆಗೂ ಅವರನ್ನ ಸಂರಕ್ಷಿಸುತ್ತಾನೆ. As we look at all these sacrifices, these Old Testament sacrifices were not an end in themselves. It was not an end in themselves. ಈ ಎಲ್ಲಾ ಯಜ್ಞ ಕ್ರಮಗಳನ್ನ ನಾವು ನೋಡುವಾಗ ಹಳೆಯ ಒಡಂಬಡಿಕೆಯ ಈ ಯಜ್ಞಗಳೆಲ್ಲವೂ ಅಷ್ಟಕ್ಕೆ ಅಂತ್ಯವನ್ನ ಅವು ಹೇಳುತ್ತಿರಲ್ಲ, ಅಥವಾ ಅವಷ್ಟೇ ಅಂತ್ಯವಲ್ಲ. Old Testament saints were saved by faith, as we see in many passages. ಅನೇಕ ವಾಕ್ಯ ಭಾಗಗಳನ್ನು ನಾವು ನೋಡುವ ಪ್ರಕಾರ ಹಳೆಯ ಒಡಂಬಡಿಕೆಯ ಭಕ್ತರು ಅವರು ತಮ್ಮಲ್ಲಿದ್ದಂತಹ ನಂಬಿಕೆಯಿಂದಲೇ ಅವರು ಸಹ ರಕ್ಷಣೆಯನ್ನು ಹೊಂದುತ್ತಿದ್ದರು. They brought the sacrifice because of the faith of a coming Messiah, or the seed of the woman, or the Lamb of God. ಅವರು ಯಜ್ಞವನ್ನ ತರುತ್ತಿದ್ದ ಅರ್ಥವೇನೆಂದರೆ ಬರಲಿಕ್ಕಿರುವಂತಹ ಮೆಸ್ಸಿಯನ ಅಥವಾ ಆ ಸ್ತ್ರೀಯ ಸಂತಾನದ ಸೂಚನೆಯಾಗಿ ಆ ಯಜ್ಞವನ್ನು ಅವರು ಸಮರ್ಪಿಸುತ್ತಿದ್ದರು. But if it was brought with a dull routine, God was displeased with that. ಒಂದು ವೇಳೆ ಅವರು ಕೇವಲ ಸಂಪ್ರದಾಯದ ರೀತಿಯಲ್ಲಿ ಆ ಯಜ್ಞಗಳನ್ನ ಸಮರ್ಪಿಸುತ್ತಿದ್ದರೆ ದೇವರಿಗೆ ಆ ಯಜ್ಞಗಳ ಮೇಲೆ ಇಷ್ಟವಿರುತ್ತಿರಲಿಲ್ಲ. Then it becomes polluted. ಅದು ದೋಷವುಳ್ಳದಾಗುತ್ತಿತ್ತು ಅಂತಹ ಯಜ್ಞವು. Very clearly we read in the book of Malachi, chapter 1:7-14. Please read that. ಮಲಾಕಿಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 7ರಿಂದ 14ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ. ದಯಮಾಡಿ ಓದ್ರಿ. ನನ್ನ ಯಜ್ಞ ವೇದಿಯ ಮೇಲೆ ಅಶುದ್ಧ ಪದಾರ್ಥಗಳನ್ನು ಅರ್ಪಿಸುತ್ತೀರಲ್ಲ, ಯಾವ ವಿಷಯದಲ್ಲಿ ನಿನ್ನನ್ನು ಅಶುದ್ಧಗೊಳಿಸಿದ್ದೇವೆ ಅನ್ನುತ್ತೀರೋ, ಯೆಹೋವನ ಮೇಜಿಗೆ ಘನತೆ ಏನಿದೆ ಎಂದು ನೀವು ಅಂದುಕೊಳ್ಳುವುದರಲ್ಲಿಯೇ. ಕುರುಡಾದ ಪಶುವನ್ನು ಯಜ್ಞಕ್ಕೆ ಒಪ್ಪಿಸುವುದು ದೋಷವಲ್ಲವೆಂದು ನೆನೆಸುತ್ತೀರೋ, ಕುಟ್ಟಾದದ್ದನ್ನು ರೋಗದ ಪಶುವನ್ನು ಅರ್ಪಿಸುವುದು ದೋಷವಲ್ಲವೆಂದು ನಂಬುತ್ತೀರೋ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇಂಥದ್ದನ್ನು ನಿನ್ನ ದೇಶಾಧಿಪತಿಗೆ ಒಪ್ಪಿಸು, ನಿನಗೆ ಮೆಚ್ಚುವನೋ, ಪ್ರಸನ್ನನಾಗುವನೋ. ಹಾಗಾದರೆ ದೇವರ ದಯೆ ದೊರೆಯುವ ಹಾಗೆ ದೇವರನ್ನು ಒಲಿಸಿಕೊಳ್ಳಿರಿ. I was talking to a pastor from another church the other day. Pardon me, uncle. Would you please repeat? I was talking to a pastor from another church the other day. ಹೇಳ್ತಾ ಇಲ್ವಾ ಅಂಕಲ್? ಕೇಳಿಸ್ತಿದೆ. ಅವ್ರ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. Are you there, Niranjan? Niranjan? Yes, uncle. Please repeat now. Yeah, I was talking to a pastor from another church yesterday. ನಾನು ನಿನ್ನೆ ಬೇರೆಯ ಸಭೆಯ ಒಬ್ಬ ಸಭಾ ಪಾಲಕನೊಟ್ಟಿಗೆ ನಾನು ಮಾತನಾಡುತ್ತಿದ್ದೆನು. He was telling they only remember the Lord
through the Lord's Supper once in a month. ಅವ್ರು ಹೇಳ್ತಿದ್ದರು, ನಾವು ತಿಂಗಳಿಗೆ ಒಂದಾವರ್ತಿ ಮಾತ್ರ ಕರ್ತನ ಭೋಜನವನ್ನ ಆಚರಿಸುವವರಾಗಿ ಕರ್ತನ ತ್ಯಾಗವನ್ನು ನೆನೆಸಿಕೊಳ್ಳುತ್ತೇವೆ ಎಂಬುದಾಗಿ. I asked, on what basis do you do it once a month? ನೀವು ಯಾವ ಆಧಾರದಲ್ಲಿ ತಿಂಗಳಿಗೆ ಒಂದು ಬಾರಿ ಅದನ್ನು ಆಚರಿಸುತ್ತೀರಿ ಎಂಬುದಾಗಿ ನಾನು ಅವರನ್ನ ಕೇಳಿದೆನು. He said, God, it has to be taken very seriously. So we make sure that we don't do it every week. ಯಾಕಂದ್ರೆ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸಿ ಆಚರಿಸಬೇಕಾದ ಕಾರಣ ನಾವು ಅದನ್ನ ಪ್ರತಿ ವಾರವೂ ಆಚರಿಸುವುದಿಲ್ಲ ಎಂಬುದಾಗಿ ಅವರು ಹೇಳಿದರು. No, that is not a good excuse. It is a human arrangement of many churches. But at the same time, we who are the brethren believers, we need to ask, are we doing it as a ritual because we do it every week? Or do we really have the fear of God, the thankful heart as we remember the Lord every week? That's something we also should consider. That are we doing it as a ritual like in the book of Malachi? Or is our heart in it? ಅವರು ಕೊಟ್ಟಂತಹ ಕಾರಣವು ಅದು ಸಮಂಜಸವಾಗಿರಲಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಸಹೋದರ ಸಭೆಯ ವಿಶ್ವಾಸಿಗಳಂತ ನಾವು ನಮಗೆ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕು. ಏನೆಂದರೆ, ನಾವು ಕರ್ತನ ಭೋಜನವನ್ನ ಪ್ರತಿ ವಾರವೂ ಆಚರಿಸುವಾಗ ಅದರ ಗಂಭೀರತೆಯನ್ನ ಮಹತ್ವವನ್ನ ಅರಿತವರಾಗಿ ಮನಃಪೂರ್ವಕವಾಗಿ ಅದನ್ನು ಆಚರಿಸುವವರಾಗಿದ್ದೇವಾ ಅಥವಾ ಕೇವಲ ಸಂಪ್ರದಾಯದ ರೀತಿಯಲ್ಲಿ ಅದನ್ನ ಆಚರಿಸುವವರಾಗಿದ್ದೇವ ನಮ್ಮನ್ನ ಪ್ರಶ್ನಿಸಿಕೊಳ್ಳಬೇಕು. All these sacrifices pictured the perfect antitype that is Christ. ಈ ಎಲ್ಲ ಯಜ್ಞ ಸಮರ್ಪಣೆಯು ಅದು ಒಂದು ಪರಿಪೂರ್ಣವಾದಂತಹ ಇನ್ನೊಂದು ಭಾಗದಲ್ಲಿ ಇರುವಂತಹ ಪರಿಪೂರ್ಣ ಯಜ್ಞದ ಕುರಿತಾಗಿ ಮಾತನಾಡುತ್ತಿದ್ದವು. ಅದ್ಯಾವುದೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಪೂರ್ಣ ಯಜ್ಞವನ್ನೇ ಅವು ಸೂಚಿಸುತ್ತಿದ್ದವು. Hebrews 9:28. ಹೆಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 28ನೇ ವಚನ. I'm sorry. Hebrews 9. Let me check 1 second. Okay. 9:28 is there, uncle. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. Yeah, I was wondering, did I add some more words to the Bible? It is there. Okay. He offered once for all. So all these sacrifices sums up in the one sacrifice of Jesus Christ at Calvary. ಅಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಒಂದೇ ಸಾರಿ ಸಾಕಾಗುವಂತಹ ಎಲ್ಲಾ ಕಾಲಕ್ಕೂ ನಿಲ್ಲುವಂತಹ ಯಜ್ಞವನ್ನ ಕಲ್ವಾರಿ ಶಿಲುಬೆ ಮೇಲೆ ಆತನು ಸಮರ್ಪಿಸಿದನು. Finally, verse 35 to 38. Leviticus chapter 7, 35 to 38. ಯಾಜಕಾಂಡ 7ನೇ ಅಧ್ಯಾಯ 35ರಿಂದ 38ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ. ಯೆಹೋವನಿಗೆ ಹೋಮ ರೂಪವಾಗಿ ಅರ್ಪಿತವಾದ ದ್ರವ್ಯಗಳಲ್ಲಿ ಇವೇ ಆರೋನನಿಗೂ ಅವನ ವಂಶದವರಿಗೂ ಶಾಶ್ವತವಾಗಿ ಸಲ್ಲತಕ್ಕ ಭಾಗಗಳಾಗಿರುವವು. ಮೋಶೆ ಅವರನ್ನು ಯೆಹೋವನ ಸನ್ನಿಧಿಯಲ್ಲಿ ಯಾಜಕೋದ್ಯೋಗಕ್ಕಾಗಿ ಪ್ರತಿಷ್ಠಿಸಿದ ದಿನದಲ್ಲೇ ಇದು ನೇಮಕವಾಯಿತು. ಇಸ್ರಾಯೇಲರು ಇವುಗಳನ್ನು ಯಾಜಕರಿಗೆ ಸಲ್ಲಬೇಕೆಂದು ಯೆಹೋವನು ಮೋಶೆಯ ಕೈಯಿಂದ ಅವರನ್ನು ಪ್ರತಿಷ್ಠಿಸಿ ಅಭಿಷೇಕಿಸಿದ ದಿನದಲ್ಲಿ ಅಪ್ಪಣೆ ಮಾಡಿದನು. ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ದೋಷ ಪರಿಹಾರಕ ಯಜ್ಞ, ಪ್ರಾಯಶ್ಚಿತ ಯಜ್ಞ, ಯಾಜಕ ಪ್ರತಿಷ್ಠೆ, ಸಮಾಧಾನ ಯಜ್ಞ ಎಂಬುವುಗಳ ವಿಷಯದಲ್ಲಿ ಮೇಲೆ ಕಂಡದ್ದೇ ವಿಧಿ. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆಗೆ ಈ ಆಜ್ಞೆಗಳನ್ನು ಕೊಟ್ಟನು. ಮೋಶೆ ಸೀನಾಯಿ ಅರಣ್ಯದಲ್ಲಿ ಇಸ್ರಾಯೇಲರು ಅರ್ಪಿಸಬೇಕಾದದ್ದನ್ನು ಯೆಹೋವನಿಗೆ ಅರ್ಪಿಸಬೇಕೆಂದು ಆಜ್ಞಾಪಿಸಿ ಅವರಿಗೆ ಮೇಲೆ ಕಂಡ ವಿಧಿಗಳನ್ನು ಕೊಟ್ಟನು. In these 4 verses, the Lord is summing up the instruction given to Aaron and to the priest through Moses in these 5 offerings. ಈ 4 ವಚನಗಳಲ್ಲಿ ದೇವರು ಮೋಶೆಯ ಮೂಲಕ ಯಾಜಕರಿಗೆ ಈ ನಾವು ನೋಡಿದಂತಹ 5 ಯಜ್ಞಗಳನ್ನ ಸಮರ್ಪಿಸಬೇಕೆಂದು ಆತನೇ ಅಪ್ಪಣೆ ಕೊಟ್ಟನು ಎಂಬುದಾಗಿ ಇವುಗಳಲ್ಲಿ ಓದುತ್ತೇವೆ. Okay, now we are going to move to chapter 8. ಈಗ ನಾವು 8ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. Please read verses 1 to 3. 1ರಿಂದ 3 ವಚನಗಳವರೆಗೆ ದಯಮಾಡಿ ಓದ್ರಿ. ಯೆಹೋವನು ಮೋಶೆಗೆ, ನೀನು ಆರೋನನ್ನು ಅವನ ಗಂಡು ಮಕ್ಕಳನ್ನು ಕರಕೊಂಡು ಅವರಿಗೆ ಬೇಕಾದ ದೀಕ್ಷಾ ವಸ್ತ್ರಗಳನ್ನು, ಅಭಿಷೇಕ ತೈಲವನ್ನು,
ದೋಷ ಪರಿಹಾರಕ್ಕಾಗಿ ಸಮರ್ಪಿಸಬೇಕಾದ ಹೋರಿಯನ್ನು, 2 ಟಗರುಗಳನ್ನು, ಉಳಿಯಿಲ್ಲದ ಭಕ್ಷ್ಯಗಳು ತುಂಬಿರುವ ಪೊಟ್ಟಿಗಳನ್ನು ತೆಗೆದುಕೊಂಡು ಬಂದು ಜನ ಸಮೂಹವನ್ನೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿಗೆ ಹತ್ತಿರಕೀಕರಿಸು ಎಂದು ಆಜ್ಞಾಪಿಸಲಾಗಿ. Here God is calling the congregation to witness the ritual of consecration of the priest. ಇಲ್ಲಿ ಮೋಶೆಯು ಆ ಇಸ್ರಾಯೇಲ್ ಸಮೂಹಕ್ಕೆ ಆ ಯಾಜಕನನ್ನ ಪ್ರತಿಷ್ಠಿಸುವ ಕ್ರಮದ ಕುರಿತಾಗಿ ತಿಳಿಸುತ್ತಿದ್ದಾನೆ. Cleansing of Aaron and his sons and clothing them. ಆರೋನನು ಮತ್ತು ಆತನ ಮಕ್ಕಳನ್ನ ಶುದ್ಧೀಕರಿಸುವುದು ಮತ್ತು ಅವರಿಗೆ ವಸ್ತ್ರವನ್ನು ತೊಡಿಸುವುದು. Now, before we go into the verses, if you read Hebrews 7:28, please read it. ನಾವು ಮುಂದುವರಿಯುವುದಕ್ಕಿಂತ ಮುಂಚೆ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 28ನೇ ವಚನವನ್ನು ದಯಮಾಡಿ ಓದ್ರಿ. ಧರ್ಮಶಾಸ್ತ್ರವು ನಿರ್ಬಲವಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ, ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. Here we read about the consecration of the priest in this chapter 8. ಈ 8ನೇ ಅಧ್ಯಾಯದಲ್ಲಿ ನಾವು ಯಾಜಕರ ಸಮರ್ಪಣೆ ಅಥವಾ ಪ್ರತಿಷ್ಠಾಪನೆ ಕುರಿತಾಗಿ ಓದುತ್ತೇವೆ. You know, in the Old Testament only one tribe was the priestly tribe, but in the New Testament all New Testament believers are royal holy priesthood. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಕೇವಲ ಇಸ್ರಾಯೇಲರ 12 ಕುಲದಲ್ಲಿ 1 ಕುಲ ಮಾತ್ರ ಯಾಜಕ ವರ್ಗವನ್ನ ಅಥವಾ ಯಾಜಕೋದ್ಯೋಗವನ್ನ ಮಾಡಬಹುದಿತ್ತು. ಆದರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದಂತ ನಾವೆಲ್ಲರೂ ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. Now here the attention is to the priest, not the sacrifice. ಇಲ್ಲಿ ದೇವರು ನಮ್ಮ ಗಮನವನ್ನ ಯಜ್ಞದ ಕಡೆಯಿಂದ ತೆಗೆದು ಯಾಜಕನ ಕಡೆಗೆ ಸೆಳೆಯುತ್ತಿದ್ದಾನೆ. There are 2 things, brazen altar and the brazen laver. ನಾವು ಅಲ್ಲಿ ನೋಡುವಾಗ ತಾಮ್ರದ ಗಂಗಾಳ ಮತ್ತು ತಾಮ್ರದ ಯಜ್ಞವೇದಿಯ ಕುರಿತಾಗಿ ಓದುತ್ತೇವೆ. First the brazen altar and the brazen laver. We have studied it early, but we'll just recap it. ಈ ಹಿಂದೆಯೇ ನಾವು ಇವುಗಳ ಕುರಿತಾಗಿ ತಾಮ್ರದ ಯಜ್ಞವೇದಿ, ಮೊದಲು ತಾಮ್ರದ ಗಂಗಾಳ, ನಂತರ ತಾಮ್ರದ ಯಜ್ಞವೇದಿಯ ಕುರಿತಾಗಿ ನಾವು ಓದಿದ್ದೇವೆ. ಆದ್ರೆ ಮತ್ತೆ ಅದನ್ನ the other way, first brazen altar, then the brazen laver. ಮೊದಲು ತಾಮ್ರದ ಯಜ್ಞವೇದಿ, ನಂತರ ತಾಮ್ರದ ಗಂಗಾಳ ಎಂಬುದಾಗಿ ನಾವು ಓದುತ್ತೇವೆ. ಮತ್ತೊಮ್ಮೆ ಇವುಗಳನ್ನು ನಾವು ನೋಡಿಕೊಳ್ಳೋಣ. Brazen altar, God dealt with man's sin. The question of sin was settled at the brazen altar. ತಾಮ್ರದ ಯಜ್ಞವೇದಿ ಎಂಬುದಾಗಿ ನಾವು ನೋಡುವಾಗ ದೇವರು ಮಾನವನ ತನ್ನ ಸನ್ನಿಧಿಗೆ ಪ್ರವೇಶಿಸುವಲಿಕ್ಕೆ ಅಡ್ಡಿಯಾಗಿದ್ದಂತಹ ಪಾಪವೆಂಬಂತಹ ಆ ಅಡ್ಡಿಯ ಕುರಿತಾಗಿ ಆತನು ಯಜ್ಞವೇದಿಯಲ್ಲಿ ಮಾಡಿ ಮುಗಿಸಿದನು. But that does not mean that we who are saved become perfect. ಅದರ ಅರ್ಥ ರಕ್ಷಣೆ ಹೊಂದಿದಂತಹ ವಿಶ್ವಾಸಿಗಳಂತ ನಾವು ಪರಿಪೂರ್ಣರು ಎಂಬುದಾಗಿ ಅಲ್ಲ. Unfortunately, we still sin because we have the sin nature still remaining. ಆದರೆ ನಾವೆಲ್ಲರೂ ಪುನಃ ಪಾಪ ಮಾಡುವವರಾಗಿರುತ್ತೇವೆ, ಯಾಕಂದರೆ ನಮ್ಮಲ್ಲಿ ಇನ್ನೂ ಆ ಪಾಪದ ಸ್ವಭಾವವು ಇರುವಂತದ್ದಾಗಿದೆ. So God must take sinners to the brazen altar, saints to the brazen laver. ಆದ್ದರಿಂದ ದೇವರು ಒಬ್ಬ ಪಾಪಿಯನ್ನ ಆ ತಾಮ್ರದ ಯಜ್ಞವೇದಿಯ ಬಳಿಗೆ ಬರಮಾಡುತ್ತಾನೆ. ಅದೇ ರೀತಿಯಲ್ಲಿ ರಕ್ಷಿಸಲ್ಪಟ್ಟಂತಹ ವಿಶ್ವಾಸಿಯನ್ನ ಅಥವಾ ಭಕ್ತರನ್ನ ಆ ತಾಮ್ರದ ಗಂಗಾಳದ ಕಡೆಗೆ ತೆಗೆದುಕೊಂಡು ಹೋಗುತ್ತಾನೆ ಶುದ್ಧೀಕರಿಸಲು. That's where he washes us and keeps us clean. ಅಲ್ಲೇ ದೇವರು ನಮ್ಮನ್ನ ತಾಮ್ರದ ಗಂಗಾಳದ ಬಳಿಯಲ್ಲಿ ತೊಳೆದು ಶುದ್ಧೀಕರಿಸಿ ನಮ್ಮನ್ನ ಶುದ್ಧವರನ್ನಾಗಿ ಇರಿಸುತ್ತಾನೆ. Jesus Christ is still girded with the towel of service in heaven as our great high priest. ಯೇಸು ಕ್ರಿಸ್ತನು ಪರಲೋಕದಲ್ಲಿ ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿ ತನ್ನ ಸೊಂಟಕ್ಕೆ ಆತನ ಸೇವಕನ ಕೈಗವಚವನ್ನ ಆತನು ಹಾಕಿಕೊಂಡಿದ್ದಾನೆ, ಯಾಕಂದರೆ ನಮಗಾಗಿ ಸೇವೆ ಮಾಡಲು. He is interceding for us. He is doing the high priestly ministry in heaven on our behalf. ಆತನು ಪರಲೋಕದಲ್ಲಿ ತನ್ನ ಮಹಾಯಾಜಕೋದ್ಯೋಗವನ್ನ ಮಾಡುವವನಾಗಿ ನಮ್ಮ ಬದಲಾಗಿ ಆ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ದೇವರ ಬಳಿಯಲ್ಲಿ ಮಾಡುತ್ತಾನೆ. In one sense, the book of Leviticus is written mainly for the Levites. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಈ ಯಾಜಕ ಕಾಂಡ ಪುಸ್ತಕವು ಬರೆಯಲ್ಪಟ್ಟಿರುವಂತದ್ದು ಯಾಜಕರಿಗಾಗಿ.
the Levi tribe. ಆ ಲೇವಿಯ ಕುಲದವರಿಗಾಗಿ ಬರೆಯಲ್ಪಟ್ಟಿದೆ. If you read Exodus 19:6, what was God's original plan for Israelites? ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯ 6ನೇ ವಚನವನ್ನ ನೀವು ಓದುವುದಾದರೆ, ಇಸ್ರಾಯೇಲರಿಗಾಗಿ ದೇವರ ಆ ಮೂಲ ಯೋಜನೆ ಏನಾಗಿತ್ತು ಎಂಬುದನ್ನು ನಾವು ಅಲ್ಲಿ ತಿಳಿದುಕೊಳ್ಳುತ್ತೇವೆ. Read Exodus 19:6. ವಿಮೋಚನ ಕಾಂಡ 19ನೇ ಅಧ್ಯಾಯ 6ನೇ ವಚನವನ್ನು ದಯಮಾಡಿ ಓದ್ರಿ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ, ಇವೇ ನೀನು ಇಸ್ರಾಯೇಲರಿಗೆ ಹೇಳಬೇಕಾದ ಮಾತುಗಳು ಅಂದನು. God's original plan was for all Israel to be a kingdom of priests. ದೇವರ ಮೂಲ ಯೋಜನೆ ಏನಾಗಿತ್ತು ಅಂದರೆ, ಇಡೀ ಇಸ್ರಾಯೇಲರೆಲ್ಲರೂ ತನಗೆ ಯಾಜಕರಾಗಿರಬೇಕು ಎಂಬುದಾಗಿ ಬಯಸಿದನು. But their sin in the matter of the golden calf prevented it. ಆದರೆ ಅವರು ಚಿನ್ನದ ಬಸವನನ್ನ ಮಾಡಿಕೊಂಡು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ ಕಾರಣ ಆತನ ಈ ಯೋಜನೆಯನ್ನ ಅದು ತಡೆಯಿತು. Only one tribe was taken. Out of that, only one man was chosen as the high priest, Aaron. ದೇವರು ಆದ ಕಾರಣ ಕೇವಲ ಒಂದೇ ಕುಲವನ್ನ, ಲೇವಿಯ ಕುಲವನ್ನ ಆರಿಸಿಕೊಂಡನು. ಆ ಲೇವಿಯ ಕುಲದಲ್ಲಿ ಕೇವಲ ಒಬ್ಬ ವ್ಯಕ್ತಿಯನ್ನ ಮಾತ್ರ ತನ್ನ ಮಹಾಯಾಜಕನಾಗಲು ಆರಿಸಿಕೊಂಡನು. ಅದ್ಯಾರೆಂದರೆ ಆರೋನನು. Today in the New Testament, we are all a priesthood, and Christ is our great high priest. ಹೊಸ ಒಡಂಬಡಿಕೆಯಲ್ಲಿ ಇಂದು ನಾವೆಲ್ಲರೂ ಶ್ರೇಷ್ಠ ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. ಆದರೆ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ನಮಗೆ ಮಹಾಯಾಜಕನಾಗಿದ್ದಾನೆ. A priesthood and the great high priest. ನಮ್ಮೆಲ್ಲರಿಗೂ ಯಾಜಕತ್ವವು ದೊರೆಯಲ್ಪಟ್ಟಿತು ಮತ್ತು ಶ್ರೇಷ್ಠ ಮಹಾಯಾಜಕನು ಯೇಸು ಕ್ರಿಸ್ತನಾಗಿದ್ದಾನೆ. Jesus became our high priest not when he was in the world. After ascending to heaven, there he has become our great high priest. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ನಮಗೆ ಮಹಾಯಾಜಕನಾಗಿರಲಿಲ್ಲ. ಬದಲಾಗಿ ಆತನು ಮರಣವನ್ನ ಜಯಿಸಿ ಪುನರುತ್ಥಾನನಾಗಿ ಪರಲೋಕವನ್ನ ಏರಿದ ನಂತರ ನಮಗೆ ಶ್ರೇಷ್ಠ ಮಹಾಯಾಜಕನಾದನು. I am aware of John 17, his high priestly prayer. That is true. ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯದ ಆತನ ಮಹಾಯಾಜಕನ ಪ್ರಾರ್ಥನೆ ನಮ್ಮೆಲ್ಲರಿಗೂ ಗೊತ್ತು. ಅದರ ಕುರಿತಾಗಿಯೂ ನಾನು ಬಲ್ಲವನಾಗಿದ್ದೇನೆ. But his ministry as our great high priest started once he sat down at the right hand of the Father. In heaven, he is doing that priestly ministry for us. ಆದರೆ ಆತನು ಶ್ರೇಷ್ಠ ಮಹಾಯಾಜಕನಾಗಿ ಆತನ ಕಾರ್ಯವು ತಂದೆಯಾದ ದೇವರ ಬಲಗಡೆಯಲ್ಲಿ ಆತನು ಕೂತುಕೊಂಡ ನಂತರ ಅದು ಪ್ರಾರಂಭವಾಯಿತು. Hebrews 8:1, please read it. If you are taking notes, please write these verses. Hebrews 8:1. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನವನ್ನು ದಯಮಾಡಿ ಓದಿರಿ. ಯಾರಾದ್ರೂ ನೋಟ್ಸ್ ಮಾಡ್ಕೊಳ್ತಿದ್ರೆ ಈ ಎಲ್ಲಾ ವಚನಗಳನ್ನ ಬರೆದುಕೊಳ್ಳಬಹುದು. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನ ರೂಢನಾದಂತ ಮಹಾಯಾಜಕನು ನಮಗಿದ್ದಾನೆ. 1 Peter chapter 2 verse 9. 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನು ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. Revelation chapter 5 verse 10. ಪ್ರಕಟಣೆ 5ನೇ ಅಧ್ಯಾಯ 10ನೇ ವಚನ. ಯಾಜಕರನ್ನಾಗಿಯೂ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ, ಅವರು ಭೂಮಿ ಮೇಲೆ ಆಳುವರು. Hebrews chapter 13 verse 10. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನ. ನಮಗೊಂದು ಯಜ್ಞವೇದಿ ಉಂಟು, ಈ ವೇದಿಯು ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ. See, that altar is in heaven today, the throne of grace. ಆ ಒಂದು ಯಜ್ಞವೇದಿಯು ಇಂದು ಪರಲೋಕದಲ್ಲಿದೆ. ಆ ಯಜ್ಞವೇದಿ ಯಾವುದೆಂದರೆ ಕೃಪಾಸನವೇ ಆಗಿದೆ. He is interceding for us. He is doing his great high priestly ministry for us. ಆತನು ನಮಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನ ಮಾಡುವವನಾಗಿ ತನ್ನ ಮಹಾಯಾಜಕ ಸೇವೆಯನ್ನ ನಮಗಾಗಿ ಮಾಡುತ್ತಿದ್ದಾನೆ.
The sum of all this is we are so privileged as New Testament believers that we all, brothers, sisters, all of us are priests and we have our great high priest. This is not in the case of the Israelites. They had only one tribe and only one man's family, children, sons could only be the high priest. ಇದರ ಸಾರಾಂಶ ಅಥವಾ ಮುಖ್ಯಾಂಶವೇನೆಂದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಅಂತ ನಾವೆಲ್ಲರೂ ಸಹೋದರರಾಗಲಿ ಸಹೋದರಿಯರಾಗಲಿ ನಾವೆಲ್ಲರೂ ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. ಇಂತಹ ಸೌಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಎಲ್ಲಾ ಇಸ್ರಾಯೇಲರಿಗೆ ಆ ಒಂದು ಸೌಭಾಗ್ಯ ಅಥವಾ ಆಶೀರ್ವಾದವಿರಲಿಲ್ಲ. ಕೇವಲ ಒಂದು ಕುಲವನ್ನ ದೇವರು ಆರಿಸಿಕೊಂಡರು. ಆ ಒಂದು ಕುಲದಲ್ಲಿ ಕೇವಲ ಒಬ್ಬ ವ್ಯಕ್ತಿಯನ್ನ ಮಾತ್ರ ತನ್ನ ಮಹಾಯಾಜಕನನ್ನಾಗಿ ಮತ್ತು ಆತನ ಕುಲದವರನ್ನ ಮಾತ್ರ, ಆತನ ಕುಟುಂಬದವರನ್ನ ಮಾತ್ರ ತನ್ನ ಯಾಜಕರನ್ನಾಗಿ ನೇಮಿಸಿಕೊಂಡನು. In Israel, they had Aaron's family, Aaron and his sons as high priest. ಇಸ್ರಾಯೇಲರು ಆರೋನನನ್ನ ಮತ್ತು ಆತನ ಕುಟುಂಬದವರನ್ನ ಮಹಾಯಾಜಕರನ್ನಾಗಿ ಹೊಂದಿದ್ದರು. But there was no great high priest. Only Jesus Christ is called Shrestha Mahayajagana. He is our great high priest. ಆದರೆ ಅವರಲ್ಲಿ ಯಾರನ್ನು ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ನಾವು ನೋಡುವುದಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಮಾತ್ರ ಶ್ರೇಷ್ಠ ಮಹಾಯಾಜಕನೆಂಬುದಾಗಿ ಕರೆಯಲಾಗಿದೆ. Priest is the one who represents man before God. ಯಾಜಕನು ಯಾರೆಂದರೆ ದೇವರ ಬಳಿಯಲ್ಲಿ ಮನುಷ್ಯನನ್ನ ಪ್ರತಿನಿಧಿಸುವ ಆತನೇ ಆಗಿದ್ದಾನೆ. He goes to God on behalf of man. ಮಾನವನ ಬದಲಾಗಿ ದೇವರ ಬಳಿಗೆ ಆತನು ಹೋಗುತ್ತಾನೆ. A prophet comes out from God to speak for God to man. ಆದರೆ ಒಬ್ಬ ಪ್ರವಾದಿಯು ದೇವರಿಂದ ಬಂದವನಾಗಿ ದೇವರ ಮಾತುಗಳನ್ನ ದೇವರ ಪರವಾಗಿ ಮನುಷ್ಯರೊಟ್ಟಿಗೆ ಮಾತನಾಡುತ್ತಾನೆ. Priest comes out from man and goes to God to speak on behalf of man. ಆದರೆ ಯಾಜಕನು ಆತನು ಮನುಷ್ಯರಿಂದ ಹೊರಟು ಬಂದವನಾಗಿ ಮನುಷ್ಯರನ್ನ ಪ್ರತಿನಿಧಿಸುವವನಾಗಿ ಮನುಷ್ಯರ ಪರವಾಗಿ ದೇವರ ಸನ್ನಿಧಿಯಲ್ಲಿ ಮಾತನಾಡುತ್ತಾನೆ. Lord Jesus Christ is both prophet and priest. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪ್ರವಾದಿಯೂ ಆಗಿದ್ದಾನೆ, ಮಹಾಯಾಜಕನೂ ಆಗಿದ್ದಾನೆ. Came out from God to speak for God to man. ಆತನು ದೇವರಿಂದ ಕಳುಹಿಸಲ್ಪಟ್ಟವನಾಗಿ ದೇವರ ಮಾತುಗಳನ್ನ ಮನುಷ್ಯರೊಟ್ಟಿಗೆ ಮಾತನಾಡಿದನು. Now he has gone back to God as our great high priest. He represents us there. ಆದರೆ ಆತನು ಈಗ ದೇವರ ಬಳಿಗೆ ಹೋದವನಾಗಿ ನಮ್ಮನ್ನ ದೇವರ ಸನ್ನಿಧಿಯಲ್ಲಿ ಪ್ರತಿನಿಧಿಸುತ್ತಾನೆ. If you are in Christ only, in other words, if you are only saved, he is there for you. ನೀವು ಕ್ರಿಸ್ತನಲ್ಲಿದ್ದರೆ ಮಾತ್ರ ನಿಮ್ಮನ್ನ ಆತನು ಪ್ರತಿನಿಧಿಸುತ್ತಾನೆ. ಅಂದರೆ ಅರ್ಥ, ನೀವು ಆತನಲ್ಲಿ ನಂಬಿಕೆ ಇಟ್ಟು ರಕ್ಷಣೆಯನ್ನು ಹೊಂದಿದವರಾಗಿದ್ದರೆ ಮಾತ್ರ ಆತನು ನಿಮ್ಮ ಪರವಹಿಸುವವನಾಗಿದ್ದಾನೆ. Today he is not interceding for the world, he is interceding for his children. ಆತನು ಇಂದು ಲೋಕಕ್ಕಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುತ್ತಿಲ್ಲ, ಬದಲಾಗಿ ತನ್ನ ಮಕ್ಕಳಿಗಾಗಿ ಆತನು ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ಮಾಡುತ್ತಾನೆ. So as we come to chapter 8, the knowledge of the tabernacle and the priesthood is essential to understand the book of Leviticus. 8ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಾವು ನೋಡುವುದು ಏನಂದ್ರೆ ಆ ದೇವದರ್ಶನದ ಗುಡಾರ ಮತ್ತು ಯಜ್ಞಗಳ ಜ್ಞಾನವು ನಾವು ಯಾಜಕ ಕಾಂಡ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಲು ಅವಶ್ಯಕ ಎಂಬುದನ್ನು ನಮಗೆ ತಿಳಿಸುತ್ತದೆ. The outer court of the tabernacle represents the world down here. ಆ ದೇವದರ್ಶನದ ಗುಡಾರದ ಹೊರಾಂಗಣವು ಅದು ಈ ಲೋಕವನ್ನ ಪ್ರತಿನಿಧಿಸುವಂತದಾಗಿದೆ. This is where Christ bled and died. Remember that brazen altar is outside the holy place. Remember that? ಇಲ್ಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಕ್ತವನ್ನ ಸುರಿಸಿ ಮರಣವನ್ನ ಹೊಂದಿದನು. ನಾವು ನೋಡುವಾಗ ಆ ತಾಮ್ರದ ಯಜ್ಞವೇದಿಯು ಆ ಹೊರಗಣ ಆ ಪ್ರಾಕಾರದಲ್ಲಿ ಇರುವಂತದಾಗಿದೆ. ಅದು ನಿಮಗೆ ಜ್ಞಾಪಕವಿದೆ ಅಲ್ಲೇ ಅಲ್ವಾ? Yeah, the holy place is the unseen to which our great high priest has gone. ಮತ್ತು ಪರಿಶುದ್ಧ ಸ್ಥಳವು ಅದು ನಮಗೆ ಹೊರಗಿನಿಂದ ಕಾಣಿಸುವುದಿಲ್ಲ, ಅಲ್ಲಿಗೆ ನಮ್ಮ ಶ್ರೇಷ್ಠ ಮಹಾಯಾಜಕನು ಪ್ರವೇಶಿಸಿದ್ದಾನೆ. The tabernacle is now in heaven, the holy of holies. ದೇವರ ಗುಡಾರವು ಅಥವಾ ಆತನ ಮಹಾಪರಿಶುದ್ಧ ಸ್ಥಳವು ಈಗ ಪರಲೋಕದಲ್ಲಿದೆ. Often we forget the reality of this. We think that though Sunday morning I have given a little time to God, my part is done. That is a very wrong idea.
ಇದರ ನಿಜಾಂಶವನ್ನ ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪುತ್ತೇವೆ. ಯಾಕಂದ್ರೆ ಪ್ರತಿ ಭಾನುವಾರ ನಾನು ಕರ್ತನ ಸನ್ನಿಧಿಗೆ ಬಂದರೆ ಸಾಕು, 2 ಗಂಟೆಗಳ ಕಾಲ ಕೂತು ಆರಾಧಿಸಿದರೆ ಸಾಕು ಎಂಬುದಾಗಿ ನಾವು ತಪ್ಪಾದ ತಿಳುವಳಿಕೆಯನ್ನು ಹೊಂದಿದ್ದೇವೆ. We can approach God in heaven through him anytime. We are even told to come boldly to the throne of grace. ನಾವು ದೇವರ ಪರಲೋಕದಲ್ಲಿರುವಂತಹ ಸನ್ನಿಧಿಯನ್ನ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮೂಲಕ ಯಾವಾಗಲಾದರೂ ಪ್ರವೇಶಿಸಬಹುದಾಗಿದೆ. ಮತ್ತು ದೇವರ ವಾಕ್ಯವು ದೇವರ ಕೃಪಾಸನದ ಬಳಿಗೆ ಧೈರ್ಯದಿಂದ ಬನ್ನಿರಿ ಎಂಬುದಾಗಿ ನಮಗೆ ಪ್ರೋತ್ಸಾಹಿಸುತ್ತದೆ. An ordinary Jew could never enter the tabernacle. ಒಬ್ಬ ಸಾಮಾನ್ಯ ಯಹೂದ್ಯನು ಆ ದೇವದರ್ಶನದ ಗುಡಾರವನ್ನ ಪ್ರವೇಶಿಸಲು ಎಂದಿಗೂ ಸಾಧ್ಯವಿರಲಿಲ್ಲ. The holy and the most holy has become one today, and that's where the Lord is, and that's where he is inviting you and me to come. ಪರಿಶುದ್ಧ ಸ್ಥಳವು ಮತ್ತು ಮಹಾಪರಿಶುದ್ಧ ಸ್ಥಳವು ಇಂದು ಒಂದೇ ಆಗಿದೆ, ಅದು ಪರಲೋಕದಲ್ಲಿದೆ. ಅಲ್ಲಿಗೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ಆಮಂತ್ರಿಸುವವನಾಗಿದ್ದಾನೆ. Oh my dear ones, how many times we go to him, how many times we go to the throne of grace. We have that invitation from the Lord to come. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾವು ದಿನಾಲು ಎಷ್ಟು ಬಾರಿ ಆ ಕೃಪಾಸನದ ಬಳಿಗೆ ಹೋಗುವವರಾಗಿದ್ದೇವೆ. ದೇವರು ನಮ್ಮನ್ನ ಆಮಂತ್ರಿಸುವವನಾಗಿದ್ದಾನೆ, ಕರೆಯುತ್ತಾನೆ. In the first 3 verses we read already, the congregation is to witness the consecration of the priest. ಈ ಮೊದಲನೆಯ 3 ವಚನಗಳಲ್ಲಿ ನಾವು ಈಗಾಗಲೇ ಓದಿಕೊಂಡ ಹಾಗೆ ಆ ಇಡೀ ಸಮೂಹದವರು ಆ ಮಹಾಯಾಜಕನನ್ನ ಪ್ರತಿಷ್ಠಿಸುವುದನ್ನ ಅವರು ನೋಡಬೇಕಾಗಿತ್ತು. A very impressive service. ಅದು ಒಂದು ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಸೇವೆ ಆಗಿತ್ತು. They will see that God takes feeble men, sets them aside for his service. ಅಲ್ಲಿ ಅವರು ಏನನ್ನ ಕಾಣುತ್ತಿದ್ದರು ಎಂದರೆ, ಆ ಬಲಹೀನನಾದಂತಹ ಮನುಷ್ಯನನ್ನ ದೇವರು ತನ್ನ ಸೇವೆಗಾಗಿ ಪ್ರತ್ಯೇಕಿಸುವುದನ್ನ ಅವರೆಲ್ಲರೂ ಕಣ್ಣಾರೆ ಕಾಣುತ್ತಿದ್ದರು. Aaron, as we know, he was not a perfect man. ಆರೋನನ್ನ ನಾವು ನೋಡುವಾಗ ಆತನು ಪರಿಪೂರ್ಣನಾದ ಮನುಷ್ಯನಾಗಿರಲಿಲ್ಲ. We know how many times he failed. He was the one responsible in making the golden calf. ನಾವು ನೋಡುತ್ತೇವೆ ಎಷ್ಟು ಸಾರಿ ಆತನು ಸೋತು ಹೋದನು ಎಂಬುದಾಗಿ. ಆ ಚಿನ್ನದ ಬಸವನನ್ನ ಮಾಡಲು ಆತನೇ ಕಾರಣ ಎಂಬುದಾಗಿ ನಾವು ನೋಡುತ್ತೇವೆ. God uses feeble men for his service. ಇಂತಹ ಬಲಹೀನ ಮನುಷ್ಯನನ್ನ ದೇವರು ತನ್ನ ಸೇವೆಗಾಗಿ ಉಪಯೋಗಿಸುತ್ತಾನೆ. If God demands perfection, we will all be left out. At least I will be left out. ದೇವರು ಒಂದು ವೇಳೆ ನಮ್ಮಲ್ಲಿ ಪರಿಪೂರ್ಣತೆಯನ್ನ ನೋಡುವುದಾದರೆ, ಬಯಸುವುದಾದರೆ ನಾವೆಲ್ಲರೂ ಬಿಡಲ್ಪಡುತ್ತೇವೆ. ಹೇಳುವುದಾದರೆ ನಾನು ಬಿಡಲ್ಪಡುತ್ತೇನೆ. Thank God that he can use feeble men like you and me and use in his service. ಆದರೆ ನಾವು ದೇವರಿಗೆ ವಂದನೆಯನ್ನ ಸಲ್ಲಿಸೋಣ. ಯಾಕಂದ್ರೆ ನನ್ನಂತಹ ನಿಮ್ಮಂತಹ ಬಲಹೀನ ಮನುಷ್ಯನನ್ನ ಆತನು ತನ್ನ ಸೇವೆಗಾಗಿ ಉಪಯೋಗಿಸುತ್ತಾನೆ. Read verses 4 to 6. 4ರಿಂದ 6ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ಯೆಹೋವನು ಹೇಳಿದಂತೆಯೇ ಮೋಶೆ ಮಾಡಿದನು. ಜನಸಮೂಹವೆಲ್ಲ ದೇವದರ್ಶನದ ಗುಡಾರದ ಬಾಗಿಲಿನ ಹತ್ತಿರ ಕುಡಿದಾಗ ಮೋಶೆ ಅವರಿಗೆ, ನಾನು ಈಗ ಮಾಡುವ ಕಾರ್ಯವು ಯೆಹೋವನು ಆಜ್ಞಾಪಿಸಿದ್ದು ಎಂದು ಹೇಳಿದನು. ಆಗ ಮೋಶೆ ಆರೋನನು ಅವನ ಮಕ್ಕಳನ್ನು ಹತ್ತಿರಕ್ಕೆ ಬರಮಾಡಿಕೊಂಡು ಸ್ನಾನ ಮಾಡಿಸಿದನು. Aaron and his sons are brought to the laver for washing. ಆರೋನನನ್ನು ಮತ್ತು ಆತನ ಮಕ್ಕಳನ್ನ ಆ ಗಂಗಾಳದ ಬಳಿಗೆ ತೊಳೆಯಲಿಕ್ಕಾಗಿ ಬರಮಾಡಲಾಯಿತು. This signifies that we are to be holy, pure and clean if we need to serve the Lord. ಇದು ಏನನ್ನು ಸೂಚಿಸುತ್ತದೆ ಅಂದರೆ, ನಾವು ದೇವರನ್ನ ಸೇವಿಸಬೇಕಾದರೆ, ಆತನ ಸೇವೆಯನ್ನು ಮಾಡಬೇಕಾದರೆ ನಾವು ಸಹ ತೊಳೆಯಲ್ಪಟ್ಟು ಪರಿಶುದ್ಧರಾಗಿರಬೇಕು. We will read a few verses. Titus chapter 3 verse 5. All these verses talks about cleansing. Titus 3:5. ನಾವು ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ. ಈ ಎಲ್ಲಾ ವಚನಗಳು ನಮ್ಮನ್ನ ಶುದ್ಧೀಕರಣದ ಕುರಿತಾಗಿ ಮಾತನಾಡುತ್ತವೆ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. Hebrews chapter 10 verse 22. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 22ನೇ ವಚನ.
ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. Ephesians 5:26. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನ. ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ, ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. John chapter 13 verse 10. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನ. ಯೇಸು ಅವನಿಗೆ, ಸ್ನಾನ ಮಾಡಿಸಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನು ತೊಳೆಯಬೇಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ. ನೀವು ಶುದ್ಧರಾಗಿದ್ದೀರಿ, ಆದ್ರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. 1 John chapter 1 verse 9. 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. All these verses refers to cleansing for a believer. ಈ ಎಲ್ಲಾ ವಚನಗಳು ಒಬ್ಬ ವಿಶ್ವಾಸಿಯ ಶುದ್ಧೀಕರಣದ ಕುರಿತಾಗಿ ಮಾತನಾಡುತ್ತವೆ. Just as important as the blood, the one-time blood that cleanses us, in our Christian life we need continuous cleansing. What is the cleansing agent? It is the word of God. ನಾವು ಹೇಗೆ ಒಬ್ಬ ವಿಶ್ವಾಸಿಯಾಗುವಾಗ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಒಂದೇ ಬಾರಿ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ವಿಶ್ವಾಸಿಗಳಾಗುತ್ತೇವೋ ಅಥವಾ ಶುದ್ಧರಾಗುತ್ತೇವೋ, ಅದೇ ರೀತಿಯಲ್ಲಿ ದಿನಾಲು ನಮ್ಮ ಪಾಪಗಳನ್ನ ತೊಳೆಯಲಿಕ್ಕಾಗಿ ದೇವರ ವಾಕ್ಯವೆಂಬಂತಹ ತಿಳಿ ನೀರೆಂಬಂತಹ ನೀರಿನಿಂದ ನಮ್ಮನ್ನ ತೊಳೆದುಕೊಳ್ಳಬೇಕು. Jesus taught that lesson to the disciples in the upper room in John 13. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಈ ಒಂದು ಪಾಠವನ್ನ ತನ್ನ ಶಿಷ್ಯರಿಗೆ ಆ ಮೇಲಂತಸ್ತಿನ ಕೊಠಡಿಯಲ್ಲಿ ತಿಳಿಸಿದನು. When he came to Peter, Peter said, "You will not wash me." ಪೇತ್ರನ ಬಳಿಗೆ ಬರುವಾಗ ಪೇತ್ರನು ಹೇಳಿದನು, ನನ್ನನ್ನು ನೀನು ತೊಳೆಯಬಾರದು ಸ್ವಾಮಿ. And he said, "If I don't wash your feet, you have no fellowship with me." ಯೇಸು ಕ್ರಿಸ್ತನು ಆತನಿಗೆ ಹೇಳಿದನು, ನಾನು ನಿನ್ನ ಪಾದಗಳನ್ನ ತೊಳೆಯದೆ ಹೋದರೆ ನಿನಗೆ ನನ್ನಲ್ಲಿ ಪಾಲಿಲ್ಲ. Then he said, "Then give me a bath." ಆಗ ಪೇತ್ರನು ಹೇಳಿದನು, ಹಾಗಾದರೆ ನನಗೆ ಸ್ನಾನವನ್ನೇ ಮಾಡಿಸು. Jesus said, "You are washed already. You have taken bath when you believe the Lord, but our foot need to be cleaned because we walk in this sinful world. We need repeated cleansing." ಯೇಸು ಕ್ರಿಸ್ತನು ಆತನಿಗೆ ಹೇಳಿದನು, ನೀನು ಈಗಾಗಲೇ ಶುದ್ಧನಾಗಿದ್ದಿ. ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ನಾವೆಲ್ಲರೂ ಶುದ್ಧರಾಗುತ್ತೇವೆ. ಆದರೆ ಈ ಲೋಕದಲ್ಲಿ ನಾವು ನಡೆಯುವಾಗ ನಮ್ಮ ಕಾಲುಗಳು ಕೊಳೆಯಾಗುವುದರ ಕಾರಣ ನಮ್ಮ ಕಾಲುಗಳನ್ನು ತೊಳೆಯುವ ಅವಶ್ಯಕತೆ ಇದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು. But in that chapter, Jesus made a distinction. You are all clean, but not one. He was talking about Judas Iscariot. He was not a true believer. ಆದರೆ ಆ ಒಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಒಂದು ವಿಭಿನ್ನತೆಯನ್ನು ತೋರಿಸಿದನು. ಅದೇನೆಂದರೆ, ನಿಮ್ಮಲ್ಲಿ ಎಲ್ಲರೂ ಪರಿಶುದ್ಧರಲ್ಲ ಎಂಬುದಾಗಿ ತಿಳಿಸಿದನು. ಅದು ಯೂದನ ಕುರಿತಾಗಿ, ಇಸ್ಕರಿಯೋತ ಯೂದನ ಕುರಿತಾಗಿ ಮಾತನಾಡಿದ್ದು. So this cleansing is for believers that we need quite often in our life. ಆದ್ದರಿಂದ ಈ ಒಂದು ಪಾದಗಳ ತೊಳೆಯುವಿಕೆಯು ನಮ್ಮ ವಿಶ್ವಾಸಿಗಳಂತ ನಮಗೆ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ತೊಳೆಯುವ ಅವಶ್ಯಕತೆ ಇದೆ. How do we get the benefit of this cleansing? By confessing our sin. ಈ ಒಂದು ತೊಳೆಯುವಿಕೆಯ ಮೂಲಕ ನಮಗಾಗುವಂತಹ ಉಪಯೋಗವನ್ನು ನಾವು ಪಡೆದುಕೊಳ್ಳುವುದು ಹೇಗೆ? ನಮ್ಮ ಪಾಪಗಳನ್ನ ಬಾಯಿಯಿಂದ ಅರಿಕೆ ಮಾಡುವುದರ ಮೂಲಕ. That is the step to get right with God as far as fellowship is concerned. ದೇವರ ಅನ್ಯೋನ್ಯತೆಯನ್ನ ಹೊಂದಿ ನಾವು ಜೀವಿಸಬೇಕಾದರೆ ನಾವು ಬಾಯಿಯಿಂದ ಅರಿಕೆ ಮಾಡುವುದರ ಮೂಲಕ ಆ ಒಂದು
ಹಂತವನ್ನ ಆ ಒಂದು ಕಾರ್ಯವನ್ನು ಮಾಡುವುದರ ಮೂಲಕ ಅದು ಸಾಧ್ಯ. Our relationship with the Lord is set through the blood one time, but the fellowship can be broken, so we need to be restored through the washing, through the word of God when we repent. ದೇವರೊಟ್ಟಿಗೆ ನಮ್ಮ ಸಂಬಂಧವು ಒಂದು ಬಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕ ಆತನ ರಕ್ತದಿಂದ ಸ್ಥಾಪಿತವಾಗುತ್ತದೆ. ಆ ಸಂಬಂಧವು ಸ್ಥಾಪಿತವಾದ ನಂತರ ಆತನ ಅನ್ಯೋನ್ಯತೆಯನ್ನ ನಾವು ನಿರಂತರ ಹೊಂದಬೇಕಾದರೆ ಅನೇಕ ಬಾರಿ ನಾವು ಆ ಅನ್ಯೋನ್ಯತೆಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಾವು ಅನೇಕ ಬಾರಿ ನಮ್ಮ ಪಾದಗಳನ್ನ ಆತನ ದೇವರ ವಾಕ್ಯವೆಂಬಂತಹ ತಿಳಿ ನೀರಿನಿಂದ ತೊಳೆದುಕೊಂಡು ಅದನ್ನ ಪುನಃ ಸ್ಥಾಪಿಸುವಂತ ಅವಶ್ಯಕತೆ ಇದೆ. This is not our way, this is God's way to restore the fellowship. ಇದು ದೇವರ ಅನ್ಯೋನ್ಯತೆಯನ್ನ ನಾವು ಪುನಃ ಪಡೆದುಕೊಳ್ಳಬೇಕಾದರೆ ಮನುಷ್ಯರಿಂದ ಏರ್ಪಡಿಸಲ್ಪಟ್ಟಂತಹ ಒಂದು ಕಾರ್ಯವಲ್ಲ, ಇದು ದೇವರು ತಾನೇ ಏರ್ಪಡಿಸಿದಂತಹ ಕಾರ್ಯವಾಗಿದೆ. ಜ್ಞಾಪಕದಲ್ಲಿ ಇರಲಿ. If you are a really born again believer, your relationship cannot be broken, but our sin can break our fellowship. ನೀನು ಒಂದು ವೇಳೆ ನಿಜವಾದ ವಿಶ್ವಾಸಿಯಾಗಿದ್ದರೆ, ನೀನು ನಿಜವಾಗಿ ರಕ್ಷಿಸಲ್ಪಟ್ಟವನಾಗಿರುವುದಾದರೆ ದೇವರೊಟ್ಟಿಗಿನ ನಿನ್ನ ಸಂಬಂಧವು ಎಂದಿಗೂ ಮುರಿದು ಹೋಗುವುದಿಲ್ಲ, ಆದರೆ ಅನ್ಯೋನ್ಯತೆಯನ್ನ ನಾವು ಕಳೆದುಕೊಳ್ಳುತ್ತೇವೆ. Let's read verse 7 and we will close with that. 7ನೇ ವಚನವನ್ನು ನಾವು ಓದುವುದರ ಮೂಲಕ ಇಂದಿನ ಅಧ್ಯಯನವನ್ನು ಮುಗಿಸೋಣ. ಆಮೇಲೆ ಯೆಹೋವನು ಆಜ್ಞಾಪಿಸಿದಂತೆ ಆರೋನನಿಗೆ ನಿಲುವಂಗಿಯನ್ನು ತೊಡಿಸಿ, ನಡುಕಟ್ಟನ್ನು ಸುತ್ತಿ, ಮೇಲಂಗಿಯನ್ನು ತೊಡಿಸಿ, ಕವಚವನ್ನು ಹಾಕಿಸಿ, ಕವಚದ ಮೇಲಣ ಚಿತ್ರವಾದ ನಡುಕಟ್ಟನ್ನು ಕಟ್ಟಿ, ಅದರಿಂದ ಕವಚವನ್ನು ಅವನಿಗೆ ಬಂಧಿಸಿ, ಚೀಲದ ಪದಕವನ್ನು ಅವನಿಗೆ ಬಿಗಿಸಿ. The clothing of the high priest is a picture of our great high priest. ಆ ಮಹಾಯಾಜಕನಿಗೆ ವಸ್ತ್ರವನ್ನು ತೊಡಿಸುವಂತದ್ದು ನಮ್ಮ ಶ್ರೇಷ್ಠ ಮಹಾಯಾಜಕನಾದಂತ ಯೇಸು ಕ್ರಿಸ್ತನ ವಸ್ತ್ರಕ್ಕೆ ಸೂಚನೆಯಾಗಿದೆ. Each item of the clothing was symbolic. ಪ್ರತಿಯೊಂದು ಉಡುಪಿನಲ್ಲಿರುವಂತಹ ವಸ್ತುಗಳು ಅದು ಒಂದು ಸೂಚನೆಯಾಗಿದೆ. There are 8 articles worn by the high priest. ಒಬ್ಬ ಮಹಾಯಾಜಕನು ಆತನು 8 ತರದ ವಸ್ತುಗಳನ್ನ ಆತನು ಧರಿಸಿಕೊಳ್ಳುತ್ತಿದ್ದನು ದೇಹದ ಮೇಲೆ. Out of that the 4 are same for the other priest also. ಆ 8 ವಸ್ತುಗಳಲ್ಲಿ ಸಮಾನಾಗಿತ್ತು ಅಥವಾ ಒಂದೇ ಆಗಿತ್ತು. These garments are for glory and for beauty. ಈ ಒಂದು ವಸ್ತ್ರವು, ಯಾಜಕನ ವಸ್ತ್ರವು, ಅದು ಅವರ ಮಹಿಮೆಗಾಗಿ ಮತ್ತು for glory and beauty. We have already seen it earlier. ಅವರ ಸೌಂದರ್ಯಕ್ಕಾಗಿ, ಅದು glory and beauty. ಸೌಂದರ್ಯಕ್ಕಾಗಿ ಮತ್ತು ಮಹಿಮೆಗಾಗಿ ಅದು ಹಾಕಲ್ಪಡುತ್ತಿತ್ತು. The coat, ಸೌಂದರ್ಯಕ್ಕಾಗಿ ಮತ್ತು ಮಹಿಮೆಗಾಗಿ. The coat, the girdle, the turban, many of it are made from white linen. ಆ ನಿಲುವಂಗಿ, ಆತನ ನಡುಪಟ್ಟಿ ಮತ್ತು ಅನೇಕ ವಸ್ತ್ರಗಳು ಅದು ಬಿಳಿಯಾದಂತಹ ನಾರಿನಿಂದ ಮಾಡಲ್ಪಟ್ಟಂತಹ ಬಟ್ಟೆ ಆಗಿತ್ತು. White linen speaks of the righteousness of Christ. ಬಿಳಿಯ ನಾರು ಅದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ನೀತಿವಂತಿಕೆಯನ್ನ ತಿಳಿಸುವಂತದ್ದಾಗಿದೆ. Every believer is clothed in the righteousness of Christ. ಪ್ರತಿಯೊಬ್ಬ ವಿಶ್ವಾಸಿಯು ಕರ್ತನಾಂತ ಯೇಸು ಕ್ರಿಸ್ತನ ನೀತಿವಂತಿಕೆಯಿಂದ ವಸ್ತ್ರ ಧರಿಸಲ್ಪಟ್ಟಿದ್ದಾನೆ. It is essential for serving the Lord. ದೇವರ ಸೇವೆ ಮಾಡಲು ಅದು ಅವಶ್ಯಕವಾದದ್ದೇ. We will look at more details of this in chapter 28. ಇದರ ಕುರಿತಾದಂತಹ ಸವಿವರವಾದಂತಹ ವಿವರಣೆಯನ್ನ ನಾವು 28ನೇ ಅಧ್ಯಾಯದಲ್ಲಿ ಓದುತ್ತೇವೆ. As royal and holy priesthood, we are to make sure that our life is a life of righteousness, practical righteousness.
ನಾವು ರಾಜವಂಶಸ್ಥರಾದ ಯಾಜಕರಾಗಿ ಪರಿಶುದ್ಧ ಯಾಜಕ ವರ್ಗದವರಾಗಿ ನಮ್ಮ ಜೀವಿತವನ್ನ ಪರಿಶುದ್ಧವಾಗಿ ನೀತಿವಂತಿಕೆಯಿಂದ ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊಂದಿದ್ದೇವೆ. In Revelation we read the good deeds of the believers, that is our righteousness. We are clothed with Christ's ನಾವು righteousness, ಪ್ರಕಟಣೆ but ಪುಸ್ತಕದಲ್ಲಿ our good works is also our work of righteousness. ನಾವು ಪ್ರಕಟಣೆ ಪುಸ್ತಕದಲ್ಲಿ ಓದುತ್ತೇವೆ ಏನೆಂದರೆ ನಮ್ಮ ಧರ್ಮ ಕಾರ್ಯಗಳೇ ಅದು ನಮ್ಮ ಭಕ್ತರ ನೀತಿ ಕಾರ್ಯಗಳು ಎಂಬುದಾಗಿ ನಾವು ಓದುತ್ತೇವೆ. ಹೌದು, ನಾವು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ನೀತಿವಂತಿಕೆ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳುತ್ತೇವೆ. ಅದರೊಟ್ಟಿಗೆ ನಾವು ಮಾಡುವಂತಹ ನಂಬಿಕೆಯಿಂದ ಮಾಡುವಂತಹ ಧರ್ಮ ಕಾರ್ಯಗಳು ಸಹ ಅದು ದೇವರ ಸನ್ನಿಧಿಯಲ್ಲಿ ನೀತಿವಂತಿಕೆ ಎಂಬುದಾಗಿ ಎಣಿಸಲ್ಪಡುತ್ತದೆ. Today, as we close here today, I just wanted to say, let us realize the great privileges that we have, and our great high priest who's in heaven. Let us continuously cleanse ourselves from any filthiness that comes in as we serve the Lord. ಇಂದಿನ ನಮ್ಮ ಸತ್ಯವೇದ ಅಧ್ಯಯನವನ್ನು ಮುಗಿಸುವಾಗ ನಾನು ನಿಮಗೆ ಹೇಳಲು ಬಯಸುತ್ತೇನೆ ಏನೆಂದರೆ, ನಾವು ಪರಲೋಕದಲ್ಲಿರುವಂತಹ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನು, ನಮ್ಮ ಶ್ರೇಷ್ಠ ಮಹಾಯಾಜಕನನ್ನ ದೃಷ್ಟಿಸುವಾಗ ನಮ್ಮ ಜೀವಿತಗಳು ಪರಿಶುದ್ಧವಾಗಿದೆಯಾ, ನಮ್ಮ ಜೀವಿತಗಳು ನೀತಿವಂತಿಕೆಯಿಂದ ಕೂಡಿದ್ದಾಗಿದೆಯಾ ಎಂಬುದಾಗಿ ನಾವು ಆಲೋಚಿಸೋಣ. I realize how many times I need to go to that level and continuously cleanse myself. ನಾನು ಅರ್ಥ ಮಾಡಿಕೊಂಡವನಾಗಿದ್ದೇನೆ ಏನೆಂದರೆ, ಆ ಒಂದು ತಾಮ್ರದ ಗಂಗಾಳದ ಬಳಿಗೆ ನಾನು ಎಷ್ಟು ಬಾರಿ ನಾನು ಹೋಗಬೇಕು, ನನ್ನನ್ನು ನಾನು ತೊಳೆದುಕೊಳ್ಳಬೇಕು ಎಂಬುದನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ. We need to go to the word of God as God's servants, as the God's word convicts us of our sin. Let us not delay to repent and confess. ನಾವು ದೇವರ ವಾಕ್ಯವೆಂಬಂತಹ ತಿಳಿ ನೀರಿನ ಬಳಿಗೆ ನಾವು ಹೋಗುವವರಾಗಿರಬೇಕು. ನಮ್ಮನ್ನು ತೊಳೆದುಕೊಳ್ಳಲು ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಮುಂದುವರಿಯುವಾಗ, ನಾವು ಒಂದು ವೇಳೆ ಪಾಪ ಮಾಡುವಾಗ ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡಬೇಕು ಮತ್ತು ದೇವರ ವಾಕ್ಯವೆಂಬಂತಹ ತಿಳಿ ನೀರಿನಿಂದ ನಮ್ಮನ್ನ ತೊಳೆದುಕೊಂಡವರಾಗಿ ನಾವು ಮುಂದುವರಿಯೋಣ. Thank you very much for joining.